25 ವರ್ಷದ ಹಿಂದೆ ಆಕ್ಸಿಡೆಂಟ್ ಆದಂತ ಬಸ್ ಈಗ ಬಂತು ಅಂದಾಗ ಸೊ ಕತೆ ಏನಿರ್ಬೋದು, ನೀವೆಲ್ಲ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಮಾತಾಡೋದಿರ್ಬೋದು, ನರಬಲಿ ಬಗ್ಗೆ ಮಾತಾಡೋದಿರ್ಬೋದು, ಸಖತ್ ಈಗ ಎಕ್ಸಾಂಪಲ್ ಶಂಕರ್ ನಾಗ್ ಅವ್ರು ತೀರ್ಕೊಂಡಿದ್ದಾರೆ, ಅವ್ರು ಮತ್ತೆ ಬಂದ್ರೆ ಏನಾಗ್ಬೋದು? ಅದು ವಿತ್ ಲಾಜಿಕ್, ನಾಟ್ ವಿತೌಟ್ ಲಾಜಿಕ್, ವಿತ್ ಲಾಜಿಕ್. ಸೊ ಏನೋ ಮಾಡ್ತಾ ಇದ್ದಾರೆ ಸಿನಿಮಾದಲ್ಲಿ, ಏನೋ ಕೊಡ್ತಾ ಇದ್ದೀರಾ ಹಂಗಿದ್ರೆ. ವ್ಯವಹಾರ ನಾವು ಹೇಳೋದಕ್ಕಾಗಲ್ಲ. ಒಂದಂತೂ ನಾನು ಹೇಳಬಲ್ಲೆ, ಸಿನಿಮಾ ನೋಡಿದವ್ರಿಗೆ ಸಿನಿಮಾ ಇಷ್ಟ ಆಗುತ್ತೆ ಆ್ಯಂಡ್ ಅಟ್ಲೀಸ್ಟ್ ಸಿನಿಮಾ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡುವಂಥ ಅಂಶಗಳು ಉಳ್ಕೊಳ್ಳುತ್ತೆ, ಇದಂತೂ ನಾನು ಹೇಳಬಲ್ಲೆ. ಓಕೆ, ಅಷ್ಟು ಕೊಟ್ಟರೆ ಸರಿ ತಲೆ ಕೆಲಸ. ಯಾಕಂದ್ರೆ ಓಪನಿಂಗ್ ಅಂತೂ ಒಳ್ಳೆ ಸಿಕ್ಕಿದೆ ನಿಜವಾಗ್ಲು. ಸಾಕಷ್ಟು ಸಿನಿಮಾಗಳು ಇವಾಗ ರಿಲೀಸ್ಗೆ ಒಂದೊಂದೇ ಹಿಂದಿಂದ ರೆಡಿ ಇದಾವೆ, ಟ್ರೈಲರ್ಗಳೆಲ್ಲವೂ ಚೆನ್ನಾಗಿದೆ. ಸೊ ಟ್ರೈಲರ್ ನೋಡ್ತಿದಂಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ, ಆಗ್ತಾ ಇದೆ ಕೂಡ. ಸೊ ಅದರಲ್ಲಿ ರುದ್ರ ಗರುಡ ಪುರಾಣ ಕೂಡ ಒಂದು ಟ್ರೈಲರ್ ಅಲ್ಲಿ ಏನ್ ಇರೋದಕ್ಕಿಂತ ಜಾಸ್ತಿ ಸಿನಿಮಾದಲ್ಲಿ ಇದೆ. ಯಾಕಂದ್ರೆ ಕೆಲವು ಟ್ರೈಲರ್ಗಳಲ್ಲಿ ಟ್ರೈಲರೇ ಬಟ್ ಸಾರ್ ಹೇಳ್ದಂಗೆ ಟ್ರೈಲರ್ ಕಟ್ ಮಾಡೋದು ಒಂದು ಚಾಲೆಂಜಿಂಗ್ ಆಗಿತ್ತು. ಯಾಕಂದ್ರೆ ಏನ್ ವಿಚಾರ ಹೇಳ್ಬೇಕು, ಏನ್ ಹೇಳ್ದಲೆ ಬಿಡ್ಬೇಕು, ಪ್ಲಸ್ ಹೇಳ್ದಲೆ ಸುಮ್ಮನೆ ಇದ್ದರೂ ಆಡಿಯನ್ಸ್ ಯಾಕೆ ಬರ್ತಾರೆ ಥಿಯೇಟ್ರಿಗೆ? ಏನಾದ್ರೂ ಅವರಿಗೂ ಕ್ಯೂರಿಯಸ್ ಹುಟ್ಟಬೇಕು. ಆ ಕ್ಯೂರಿಯಸ್ ಹುಟ್ಟೋದ್ರ ಜೊತೆ ಕಥೆನ ಸಸ್ಪೆನ್ಸ್ ಆಗಿ ಇಡಬೇಕು.